ಹಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಗೃಹ ಕ್ಲಾಸಸ್. ಬಲ ಮತ್ತು ಚಲನೆಯ ನಿಯಮಗಳು ಪಾಠದ 44ನೇ ಪ್ರಶ್ನೆ. ಫಲಿತ ಬಲ ಎಂದರೇನು? ಎರಡು ಅಥವಾ ಹೆಚ್ಚಿನ ಬಲಗಳು ಏಕಕಾಲದಲ್ಲಿ ವಸ್ತುವಿನ ಮೇಲೆ ವರ್ತಿಸಿದಾಗ ಎಲ್ಲಾ ಬಲಗಳು ಒಟ್ಟಾಗಿ ಉಂಟು ಮಾಡುವ ಪರಿಣಾಮವನ್ನು ಫಲಿತ ಬಲ ಎಂದು ಕರೆಯಲಾಗುತ್ತದೆ. ಉದಾಹರಣೆಯಾಗಿ ನೋಡಿ, ಈ ವಸ್ತು ಒಂದಿದೆ, ಇದನ್ನ ಒಬ್ರು ಈ ದಿಕ್ಕಿನಲ್ಲಿ ತಳ್ಳುತ್ತಾ ಇದ್ದಾರೆ, ಇನ್ನೊಬ್ರು ಅದರ ಅಪೋಸಿಟ್ ದಿಕ್ಕಿನಲ್ಲಿ ಈ ಕಡೆ ತಳ್ಳುತ್ತಾ ಇದ್ದಾರೆ. ಈಗ ಎರಡೂ ಸಮವಾಗಿದೆ, 100 ನ್ಯೂಟನ್ 100 ನ್ಯೂಟನ್. ಆದ್ರೆ ಎರಡೂ ವಿರುದ್ಧವಾಗಿದೆ. ಎರಡು ಅಥವಾ ಹೆಚ್ಚಿನ ಬಲಗಳು ಏಕಕಾಲದಲ್ಲಿ ವಸ್ತುವಿನ ಮೇಲೆ ವರ್ತಿಸಿದಾಗ, ಈಗ ಇಲ್ಲಿ ನೋಡಿ, ಈ ಕಡೆಯಿಂದ 100 ನ್ಯೂಟನ್, ಈ ಕಡೆಯಿಂದ 100 ನ್ಯೂಟನ್, ಎರಡು ಏನಾಗ್ತಾ ಇದೆ? ಕ್ಯಾನ್ಸಲ್ ಆಗ್ತಾ ಇದೆ. ಹಾಗಾಗಿ ಏನಾಯ್ತು? ಫಲಿತ ಬಲ ಶೂನ್ಯ ಆಯ್ತು. ಇಲ್ಲಿ ಫಲಿತ ಬಲ ಅಂತ ನಾನು ಯಾವ್ದಕ್ಕೆ ಹೇಳ್ತಾ ಇದ್ದೀನಿ? ಇವೆರಡೂ ಬಲ ಒಟ್ಟಾಗಿ ಉಂಟು ಮಾಡುವಂತಹ ಪರಿಣಾಮ ಏನಿದೆ ಅದನ್ನ ಫಲಿತ ಬಲ ಅಂತ ಕರಿತೀನಿ. ಈಗ ಇಲ್ಲಿ ಈ ಡೈರೆಕ್ಷನ್ ಅಲ್ಲಿ 100 ನ್ಯೂಟನ್ ಆಗ್ತಾ ಇದೆ, ಈ ಡೈರೆಕ್ಷನ್ ಅಲ್ಲಿ 100 ನ್ಯೂಟನ್ ಆಗ್ತಾ ಇದೆ. ಈ ಕಡೆ ಡೈರೆಕ್ಷನ್ ಇಂದ ಒಬ್ರು ತಳ್ಳುತ್ತಾ ಇದ್ದಾರೆ, ಇಲ್ಲಿ 100 ನ್ಯೂಟನ್ ಇಂದ ತಳ್ಳುತ್ತಾ ಇದ್ದಾರೆ. ಈ ಕಡೆ ಡೈರೆಕ್ಷನ್ ಇಂದ ತಳ್ತಿದ್ದಾರೆ, ಒಬ್ರು 80 ನ್ಯೂಟನ್ ಫೋರ್ಸ್ ಹಾಕಿ ತಳ್ಳುತ್ತಾ ಇದ್ದಾರೆ. ಹಾಗಾದ್ರೆ ಈಗ ಹೇಳಿ, ಇಲ್ಲಿ ಫಲಿತ ಬಲ ಏನಾಗುತ್ತೆ? ಇಲ್ಲಿ 100 ನ್ಯೂಟನ್ ಮೇಲ್ಗಡೆ ಡೈರೆಕ್ಷನ್ ಕೆಳಗಡೆ ಡೈರೆಕ್ಷನ್ ಕ್ಯಾನ್ಸಲ್ ಆಗೋಯ್ತು, ಎರಡು ಕಡೆ 100 ನ್ಯೂಟನ್ ಇದೆ. ಈ ಕಡೆ 100 ನ್ಯೂಟನ್ ಅಲ್ಲಿ ಅಪ್ಲೈ ಮಾಡ್ತಿದ್ದಾರೆ, ಈ ಕಡೆ 80 ನ್ಯೂಟನ್. ಯಾವ್ದು ಜಾಸ್ತಿ ಇದೆ? 100 ನ್ಯೂಟನ್ ಜಾಸ್ತಿ ಇದೆ. ಹಾಗಾಗಿ ಈ ಬಾಕ್ಸ್ ಏನಿದೆ ಯಾವ ಕಡೆ ತಿರುಗುತ್ತೆ? ಈ ಕಡೆ. ಈ ಕಡೆ ಸ್ವಲ್ಪ ಅದು ಡಿಸ್ಪ್ಲೇಸ್ ಆಗುತ್ತೆ. ಗೊತ್ತಾಯ್ತಾ? ಇಲ್ಲಿ ಫಲಿತ ಬಲ ಅಂತ ಯಾವ್ದನ್ನ ಹೇಳ್ತೀವಿ? ಈಗ ಗೊತ್ತಾಯ್ತಲ್ವಾ? ಉಂಟು ಮಾಡುವ ಪರಿಣಾಮ ಏನಿದೆ ಅದನ್ನ ಫಲಿತ ಬಲ ಅಂತ ಕರಿತೀವಿ. ಥ್ಯಾಂಕ್ ಯು.